ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನಿಗೆ ಇಡಿ ಶಾಕ್. ಅಬಕಾರಿ ಅಧಿಕಾರಿ ವೈ ಮಂಜುನಾಥ್ ಮನೆಯಲ್ಲಿ ರೇಡ್ ಆಗಿದೆ. ಸತತ 24 ಗಂಟೆಗಳಿಂದಲೂ ಇಡಿ ಶೋಧ ಕಾರ್ಯ ಮುಂದುವರೆದಿದ್ದು ಬೆಳಗಾವಿ ಸೇರಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಅಬಕಾರಿ ಅಧಿಕಾರಿ ವೈ ಮಂಜುನಾಥ್ ಮನೆಯಲ್ಲಿ ಸತತ 24 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದ್ದು ಬೆಳಗಾವಿ ಸೇರಿ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ನಿನ್ನೆ ದಾಳಿ ನಡೆದಿತ್ತು. ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಪತ್ತೆಯಾಗಿದೆ. ಇಬ್ಬರು ಅಕ್ಕಸಾಲಿಗರಿಂದ ಚಿನ್ನ ಮೌಲ್ಯಮಾಪನವನ್ನ ಮಾಡಲಾಗ್ತಾ ಇದೆ. ಬೇನಾಮಿ ಬಾರ್ ಲೈಸೆನ್ಸ್ ಮತ್ತು ಆಸ್ತಿ ದಾಖಲೆಗಳು ಕೂಡ ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಇವತ್ತು ಇಡಿ ದಾಳಿ ಮುಂದುವರಿಯುವ ಸಾಧ್ಯತೆಗಳು ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನಿಗೆ ಇಡಿ ಶಾಕ್ ಇದು. ಅಬಕಾರಿ ಅಧಿಕಾರಿ ವರ್ಗಕ್ಕೆ ಶಾಕ್ ಇದು. ಜಾರಕಿಹೊಳಿ ಭಾವ ಮಂಜುನಾಥ್ ಮನೆ ಮೇಲೆ ನಡೆದಿರುವಂತಹ ಇಡಿ ದಾಳಿ ಇದು. ಬೆಳಗಾವಿ, ಬೆಂಗಳೂರು ಸೇರಿ 6 ಕಡೆಗಳಲ್ಲಿ ರೇಡ್ ಮಾಡಲಾಗಿದ್ದು ಲಂಚದ ಹಣ ಅಕ್ರಮವಾಗಿ ಹೂಡಿಕೆ ಮಾಡಿದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ವೈ ಮಂಜುನಾಥ್. ಅಬಕಾರಿ ಹೆಚ್ಚುವರಿ ಆಯುಕ್ತ ಈ ಮಂಜುನಾಥ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ. ಬೆಳಗಾವಿ ವಿಭಾಗದ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ಬೆಳಗಾವಿ ನಿವಾಸ ಸೇರಿ ರಾಜ್ಯದ 6 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ದಾಳಿಯ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಮತ್ತು ಈ ಸಂದರ್ಭದಲ್ಲಿ ಇಬ್ಬರು ಅಕ್ಕಸಾಲಿಗರಿಂದ ಚಿನ್ನ ಮೌಲ್ಯಮಾಪನ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೆದಿದೆ. ಇವತ್ತು ಸಹ ಮಂಜುನಾಥ್ ಮನೆಯಲ್ಲಿ ಶೋಧ ಕಾರ್ಯ ನಡೆಯಲಿದೆ. ಬೆಳಗಾವಿ ಟಿವಿ ಸೆಂಟರ್ ನಿವಾಸದಲ್ಲಿ ಶೋಧ ಕಾರ್ಯ ನಡೆಯಲಿದ್ದು ಸತತ 24 ಗಂಟೆಯಿಂದ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಮಂಜುನಾಥ್ ಮನೆ ಬಿಟ್ಟು ಅಧಿಕಾರಿಗಳು ಹೊರಗೆ ಬರೋಕ್ಕಾಗಿಲ್ಲ. ಆ ಪರಿಯಾದಂತಹ ದಾಖಲೆಗಳ ಶೋಧ ನಡೀತಾ ಇದೆ. ವೈ ಮಂಜುನಾಥ್ ಮನೆಯಲ್ಲಿ ಅಧಿಕಾರಿಗಳು ಊಟ ಮಾಡಿದ್ದಾರೆ. ಮನೆಯಲ್ಲೇ ಇರುವ ಮಂಜುನಾಥ್ ಪತ್ನಿ ಮತ್ತು ಕುಟುಂಬಸ್ಥರು ಮನೆಯಲ್ಲಿ ಬೇನಾಮಿ ಬಾರ್ ಪತ್ರ ಮತ್ತು ಅಕ್ರಮ ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಪತ್ತೆ ಆಗಿರುವ ಕುರಿತು ಮಾಹಿತಿ ಲಭ್ಯವಾಗ್ತಿದೆ. ದಾಳಿ ವೇಳೆ ಅಪಾರ ಚಿನ್ನಾಭರಣ ಮತ್ತು ಅಕ್ರಮವಾಗಿ ಬಾರ್ ಲೈಸೆನ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಈ ಮಂಜುನಾಥ್, ಬಳ್ಳಾರಿಯ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಪುತ್ರ ಈತ, ಹಾಲಿ ಬೆಂಗಳೂರು ವಿಭಾಗದ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್. ಲಂಚದ ಹಣ ಅಕ್ರಮ ಹೂಡಿಕೆ ಮಾಡಿರುವಂಥ ಒಂದು ಆರೋಪದ ಮೇರೆಗೆ ಇಡಿ ದಾಳಿ ನಡೆಸಿದೆ ಮತ್ತು ಬೇನಾಮಿ ಹೆಸರಲ್ಲಿ ಆಸ್ತಿ ಸಂಪಾದನೆ ಮಾಡಿದ್ದು ಹಣ ಅಕ್ರಮ ವರ್ಗಾವಣೆಯ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಜಾರಿ ನಿರ್ದೇಶನಾಲಯದಿಂದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಇವತ್ತು ಕೂಡ ವೈ ಮಂಜುನಾಥ್ ಅವರ ನಿವಾಸದ ಮೇಲೆ ನಡೆದಿರುವಂಥ ದಾಳಿ ಇವತ್ತು ಕೂಡ ಮುಂದುವರಿಬಹುದಾ? ಅಂದರೆ ದಾಖಲೆಗಳ ಪರಿಶೀಲನಾ ಕಾರ್ಯ ಇವತ್ತೆಷ್ಟು ತೀವ್ರಗತಿಯಲ್ಲಿ ಪರಿಶೀಲನಾ ಕಾರ್ಯ ಒಂದು ಪ್ರಕ್ರಿಯೆ ನಡೆಯಬಹುದು ಅಂತ? ಏನು ವಸಂತ್, ಅಬಕಾರಿ ಇಲಾಖೆಯಲ್ಲಿ ನಡೆದಿರತಕ್ಕಂಥ ಕೆಲವೊಂದಿಷ್ಟು ಏನು ಇದು ಇತ್ತಲ್ಲ ಇಡಿ ದಾಳಿ, ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದ ಹಾಗೂ ಅಬಕಾರಿ ಮಂಜುನಾಥ್ ಅವರ ಇಡಿ ಶಾಕಿಗೆ ದೊಡ್ಡ ಮಟ್ಟದ ಶಾಕ್ ನೀಡಿದೆ. ಸತತ 24 ಗಂಟೆಗಳ ಶೋಧ ಕಾರ್ಯಾಚರಣೆ ಕೂಡ ಮುಂದುವರಿಸಿದೆ. ಬೆಳಗಾವಿಯ ಟಿವಿ ಸೆಂಟರ್ಗಳಲ್ಲಿ ನಿವಾಸದಲ್ಲಿ ಇರ್ತಕ್ಕಂಥ 10ಕ್ಕೂ ಹೆಚ್ಚು ಕಡೆ ಕಾಲಲ್ಲಿ ನಡೆದಿರ್ತಕ್ಕಂಥ ದಾಳಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದೇ ವೇಳೆ ಶೋಧದ ವೇಳೆ ಕೂಡ ಅಪಾರ ಪ್ರಮಾಣದ ಚಿನ್ನಾಭರಣ ಮತ್ತು ಬೆಳ್ಳಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಪತ್ತೆ ಆಗಿದೆ ಅನ್ನುವಂತಹ ಸದ್ಯಕ್ಕೆ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಇಬ್ಬರ ಅಕ್ಕಸಾಲಿಗರು ಮತ್ತು ಇದ್ರ ಜೊತೆ ಕೂಡ ಚಿನ್ನದ ಮೌಲ್ಯಮಾಪನ ಮಾಡ್ತಾ ಇದ್ದಂತವರು ಬೇನಾಮಿ ಬಾರ್ಗಳ ಲೈಸೆನ್ಸ್ ಹಾಗೂ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗೆ ಈಗಾಗಲೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ ಅಂತ ಹೇಳ್ಬೋದು. ಮಂಜುನಾಥ್ ಅವರ ಈ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಹೊರಬರದ ರೀತಿಯಲ್ಲಿ ಈಗಾಗಲೇ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಏನು ಮನೆಯಲ್ಲಿ ಕೂಡ ಊಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ದಾಖಲೆ ಜೊತೆಗೆ ಆಸ್ತಿ ಮತ್ತು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಮಂಜುನಾಥ್ ಅವರ ಪತ್ನಿ ಕುಟುಂಬಸ್ಥರ ಮನೆ ಮೇಲೂ ಕೂಡ ಈಗ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈ ವಿಚಾರಣೆ ವೇಳೆ ಸ್ನೇಹಿತರು ಮತ್ತು ಅವರಿಗೆ ಸಂಬಂಧಪಟ್ಟ ಯಾವ್ಯಾವ ರೀತಿಯಾಗಿ ನಂಟಿತ್ತು, ಇದ್ರ ಹಿಂದೆಗಳೇ ಯಾವ್ಯಾವ ವ್ಯವಹಾರಗಳಿತ್ತು ಎಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈಗ ಇಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟು ಇವತ್ತು ಕೂಡ ಪರಿಶೀಲನೆ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.